ಬರ ಸಿಡಿಲಿಗೆ ಬೇಡ ನಗರಿ ಅಕ್ಷರಶಃ ತತ್ತರಿಸಿ ಹೋಗಿದೆ. ಕೈಕೊಟ್ಟ ಮುಂಗಾರು ಹಿಂಗಾರು ಮಳೆಗೆ ಜಿಲ್ಲೆಯ ಐತಿಹಾಸಿಕ ಕೆರೆಗಳೆಲ್ಲ ಖಾಲಿಯಾಗಿದೆ. ನವಲೂರ ಕೆರೆ ಸಂಪೂರ್ಣವಾಗಿ ಖಾಲಿಯಾಗಿದೆ. ಕೆರೆಯಂಗಳ ಬಿರುಕು ಭೂಮಿಯಂತಾಗಿ ಹೋಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ನೀರು ಅರಸಿ ಬಂದು ನಿರಾಸೆಯಿಂದ ವಾಪಸ್ಸಾಗ್ತಿರುವ ಜಾನುವಾರುಗಳು, ಸಂಪೂರ್ಣ ಬರಡು ಭೂಮಿಯಂತಾಗಿರುವ ಕೆರೆಯಲ್ಲಿ ಶ್ವಾನಗಳ ಅಲೆದಾಟ, ಖಾಲಿಯಾದ ಕೆರೆಯಲ್ಲಿ ಚಿಂತಾಕ್ರಾಂತರಾಗಿ ಜನರ ಓಡಾಟ. ಧಾರವಾಡ ಹೊರವಲಯದ ನವಲೂರ ಕೆರೆಯಲ್ಲಿ ಕಂಡುಬಂದ ಬರಗಾಲದ ಭೀಕರ ದೃಶ್ಯಗಳಿವು. ಬರದ ಹೊಡೆತಕ್ಕೆ ಧಾರವಾಡ ಜಿಲ್ಲೆ ತತ್ತರ. ಬರಡು ಭೂಮಿಯಂತಾದ ನವಲೂರ ಕೆರೆ. ಈ ನವಲೂರು ಕೆರೆಗೆ ನೂರಾರು ವರ್ಷಗಳ ಇತಿಹಾಸವಿದೆ. ಒಂದು ಕಾಲಕ್ಕೆ ನವಲೂರ ಬೆಟ್ಟದಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗಿದ್ದ ಈ ಐತಿಹಾಸಿಕ ಕೆರೆ ಜನವಸತಿ ಬೆಳೆದಂತೆ ರೈತರು ಜಾನುವಾರುಗಳಿಗೆ ಆಶ್ರಯದಾತವಾಗಿತ್ತು. ರೈತರ ಬೋರ್ವೆಲ್ಗಳ ಅಂತರ್ಜಲ ಹೆಚ್ಚಳಕ್ಕೂ ಈ ಐತಿಹಾಸಿಕ ಕೆರೆ ಕಾರಣವಾಗಿತ್ತು. ಆದರೆ ಇದೇ ಮೊದಲ ಬಾರಿಗೆ ಖಾಲಿಯಾಗಿದೆ. ಎಂದಿಗೂ ಈ ಕೆರೆ ಖಾಲಿಯಾದ ಬಗ್ಗೆ ಗೊತ್ತೇ ಇಲ್ಲವಂತೆ. ಆದರೆ ಭೀಕರ ಬರಗಾಲದ ಹೊಡೆತಕ್ಕೆ ಇಡೀ ಕೆರೆ ಖಾಲಿಯಾಗಿ ಹೋಗಿದೆ. ಮಳೆ ಬಂದ್ರೆ ಚಲೋ ಆಗ್ತೈತ್ರಿ. ನಮ್ಮ ಅಪ್ಪ ಇದ್ದಂಗಿಂತ ಯಾವಾಗ ಖಾಲಿ ಆಗಿದ್ದಿಲ್ಲ. ಈ ಸತ ದೇವ್ರ ಕಿಬ್ಬ ಮಾಡಿದ್ರೆ ತುಂಬಿದ್ರೆ ಎಲ್ಲ ಮನೆಗಳು ನೀರ್ ಆಗ್ತೈತಿ. ಅವಾಗನ ಖಾಲಿ ಆಗಿದ್ದಿಲ್ಲ. ಈ ವರ್ಷ ಖಾಲಿ ಆಗೈತಿ. ಇದ ಸಲ ಕೆರೆ ಒಣಗೈತಿ. ಎಮ್ಮಿ ದನಗಳ ನೀರಿಲ್ಲ. ಇದ ಸಲ ಬಿಸಿಲಿಗೆ ಕಡ್ತಕ್ಕ ಮುದ್ದೆ ಆಗಿದ್ದಲ್ಲ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರೋ ಒಂದು ಬಡಾವಣೆಯೇ ನವಲೂರು. ಇಂದಿಗೂ ಸಹ ಗ್ರಾಮೀಣ ಭಾಗದ ಹಳ್ಳಿಯಂತೆಯೇ ಇದೆ. ಇಲ್ಲಿನ ಜನ ಇಂದಿಗೂ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಈಗ ಕೆರೆ ಸಂಪೂರ್ಣವಾಗಿ ಬರಡಾಗಿ ಹೋಗಿದೆ. ಹೀಗಾಗಿ ಈಗ ದನಕರುಗಳಿಗೆ ಎಲ್ಲಿಂದ ನೀರು ತರಬೇಕು ಅನ್ನೋದು ಸ್ಥಳೀಯರ ಚಿಂತೆ. ಇಲ್ಲಿ ಖಾಲಿಯಾಗಿ ತುಂಬಿಕಲ್ರಿ ಇಷ್ಟು ದಿನದಾಗ ಇದ ಒಂದು ದೊಡ್ಡ ನಮ್ಗೆ ಆಗತ್ತ. ಯಾಕಂದ್ರೆ ಈ ಕೆರೆ ಐತಿ ಅಂತೇಳಿ ನಾವು ದನಗಳಿಗೆ ನೀರಿಂದು ಚಿಂತಿದ್ದಿಲ್ಲ ಮನ್ಯಾಗ. ಮೊದ್ಲ ನಮ್ಮ ಇಲ್ಲಿ ಕಾರ್ಪೊರೇಷನ್ ಏರಿಯಾ ಅಂತೇಳಿ 8 ದಿನಕ್ಕೊಮ್ಮೆ ನೆಳ ಬಿಡ್ತಾರೆ. ಇವು ನಾವು ಈ ಕೆರೆ ಇದ್ದಿದ್ದಕ್ಕೆಲ್ಲ ಮರ್ತ್ಕಾರ ಬಿಡ್ತಿದ್ವಿ. ದನಗಳಿಗೆ ಅದಾವ ಬಿಟ್ಟು ಕುಡಿಯಾಕ ನೀರು ಅಂತೇಳಿ ಬಳಸಕ್ಕೆಲ್ಲ ಅನುಕೂಲ ಆಕ್ಕಿತ್ತಿಲ್ಲಿದೆ. ಕಳೆದ 120 ವರ್ಷಗಳಲ್ಲಿ ಎಂದೂ ಸಹ ಕಂಡು ಕೇಳರಿಯದ 3ನೇ ಭೀಕರ ಬರ ಅಂತ ಈ ಸಲದ ಬರವನ್ನ ವಿಶ್ಲೇಷಿಸಲಾಗ್ತಿದೆ. ಬರದ ಹೊಡೆತಕ್ಕೆ ಈಗ ಒಂದೊಂದೇ ಕೆರೆಗಳು ಖಾಲಿಯಾಗುತ್ತಿರೋ ಧಾರವಾಡದಲ್ಲಿ ಒಂದೇ ಒಂದು ನದಿಯೂ ಇಲ್ಲ. ಹೀಗಾಗಿ ಧಾರವಾಡದಲ್ಲಿ ದೊಡ್ಡ ಜಲಕ್ಷಾಮ ಎದುರಾಗುವ ದಿನಗಳು ದೂರವಿಲ್ಲ ಅಂತಾನೆ ಹೇಳಬೇಕು. ಡಿವಿ ಕಮ್ಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.